ಹರ ಮಹಾದೇವ್ ಹತ್ತ ಸಹ್ಯಾದ್ರಿ ಲಾಡ್ಜಿಂಗ್ ಚೆಕ್ಔಟ್ ಮಾಡತ್ತೀವಿ. ಈಗ ನಾವು ಹೊಂಟೆ ತ್ರಯಂಬಕೇಶ್ವರ ಹೋಗ್ಬೇಕಂದ್ರೆ ಮೂರು ದಾರಿ ಬರ್ತಾವೆ. ನಾವು ಮಂಚರಿಂದ ನಾಸಿಕ್ ಹೋಗಿ ಚಲ್ತ ಹಾಂ ಮಂಚರಿಂದ ನಾಸಿಕ್ ಹೊಂಟೆ ನಾವು. ಮಂಚರಿಂದ ನಾಸಿಕ್ ಹೋದ್ರೆ ರೋಡ್ ಹೈವೇ ಸಿಗುತ್ತೆ, ಅದ್ರ ಸಂಬಂಧ ಆ ರೋಡ್ ತೊಗೊಂಡೀವಿ. ಸೊ ಥಂಡಿ ಇನ್ನೂ ಅವ್ರ ಟೈಮ್ ಬಂದ್ರೆ 9 ಆದ್ರೂ ಥಂಡಿ ಇನ್ನೂ ಹಂಗೆ ಐತಿ. ಇರಲಿ ನಡ್ರಿ ಹೋಗೋಮಂತ. ಥಂಡಿ ಇದು ವ್ಯೂ ನೋಡಿದ್ರೆ ಸೈಕ್ ಐತಿ ಕರೆ ಹೇಳ್ಬೇಕಂದ್ರೆ. ಅಕಸ್ಮಾತ್ ಏನಾದರೂ ಮಳೆಗಾಲದಾಗ ಅವಾಗೆಲ್ಲ ಬಂದಾಗ ಫುಲ್ಲು ಗ್ರೀನ್ರಿ ಐತಿ, ನೆಕ್ಸ್ಟ್ ಲೆವೆಲ್ ಕಾಣ್ತೈತಿ ಇದು. ಹಂಗೆ ಪರಿ ಐತಿ ವ್ಯೂ ಇದು. ಅಕಸ್ಮಾತ್ ಏನಾರ ಗ್ರೀನ್ರಿ ಐತೆ ಅಂತಿಕೋ ನೆಕ್ಸ್ಟ್ ಲೆವೆಲ್ ಕಾಣ್ತೈತಿ ಇದು. ಮಂಚರ್ ಆದ್ಮ್ಯಾಗ ಇಲ್ಲೇ ನಾಸಿಕ್ ಹೈವೇ ಬರುತ್ತೆ. ಮಂಚರ್ ಸೈಡ್ದು ಮಂಚರ್ ಲೆಫ್ಟ್ ಹೋದ್ರೆ ನಾಸಿಕ್, ಮ್ಯಾಗ ರೈಟ್ ಹೋದ್ರೆ ಪುಣೆ. ಮಂಚರ್ ಹೋಗಿದ್ದ ಮುಂಚೆ ಹೈವೇ ಬರುತ್ತೆ. ಇದು ಹತ್ತಿದ್ರೆ ಫಾಸ್ಟೆಸ್ಟ್ ರೂಟ್ ಅಂತ ಕೇಳ್ಬಿಟ್ಟೇವಿ. ಮುಂದೆ ಏನು ಫಾಸ್ಟ್ ಇಲ್ಲ ಅಂತ ಗೊತ್ತಂತ ಆಗುತ್ತೆ. ಈಗ ಅದ್ರ ಪ್ರಕಾರ ನಾವು ಹೊಂಟೇವಿ. ನಾಸಿಕ್ ಬಂದೇವಿ. ಇದೇನು ಬೋರ್ಡ್ದಾಗ ನ್ಯೂ ನಾಸಿಕ್ ಅಂತೇನೋ ಐತಿ. ಹರೀಶ್ ರೈಟ್, ತ್ರಯಂಬಕೇಶ್ವರ ರೈಟ್ ಐತಿ. ಹೊಸ ನಾಸಿಕ್ ಒಂದೈತೆ ನಮಗೆಲ್ಲ ಗೊತ್ತಿಲ್ಪ. ತ್ರಯಂಬಕೇಶ್ವರ ರೈಟ್ ಪಟ್ಟ ಬಾ. ಓಕೆ, ತ್ರಯಂಬಕೇಶ್ವರ ರೈಟ್. ಇನ್ನೂ ಅರೌಂಡ್ 32 ಕಿಲೋಮೀಟ್ರ್, ಅವರ್ಸ್ 1 ಅವರ್. ಮೋಸ್ಟ್ ಪ್ರಾಬಬ್ಲಿ ರೋಡ್ ಚಲೋ ಇರೋಕ್ಕಿಲ್ಲ, ಅದಕ್ಕೆ ಹೆಂಗೆ ವಾವ್ ಬಾಯ್ ಓಕೆ ನೀ ಕೈ ಮಾಡಿಬಿಟ್ರೆ ಸರಿದು ಬಿಡ್ತೀನಿ. ಬಟ್ ನಾಸಿಕ್ ಬ್ಯೂಟಿಫುಲ್ ಐತಿ, ಕರೆಕ್ಟಾಗಿ ಪ್ಲ್ಯಾನ್ಡಾಗಿ ಕಟ್ರೆ. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಟ್ರಾಫಿಕ್ಸ್ ಎಲ್ಲೂ ಇಲ್ಲ, ಮೂಮೆಂಟ್ ಐತಿ. ಜನ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಹೊಡ್ಯಾತಾರಲ್ಲ ಗಾಡಿ. ಎಷ್ಟಾದ್ರೂ ಎಲ್ಲೂ ಟ್ರಾಫಿಕ್ ಸಿಗ್ನಲ್ಸ್ ಅಷ್ಟು ಕಾಣಲಿಲ್ಲ. ನಾವೇನು ಭಾಳ ಏನು ಎಂಟರ್ ಆಗಿಲ್ಲ, ಹೊರಗೆ ಅದೀವಿ. ಬಟ್ ಎಲ್ಲೂ ಇಲ್ಲ. ರೋಡ್ಸ್ ಆರ್ ವೆರಿ ಗುಡ್ इन नासिक. वाह वाह. आप कहाँ से हो? नंदुरबार. हाँ भैया, कहाँ से हो? नंदुरबार. पता नहीं मेरे को. किधर रहता है वो? शिरडी के पास? शिरडी को से नासिक की? शिरडी नासिक. हाँ उससे आता है क्या? ओके ओके. क्या फ़ोटोशूट के लिए? किधर जाते फ़ोटोशूट के लिए? किधर जाते हो फ़ोटोशूट के लिए? किधर जाते हो? अरे त्रयंबक जा रहे हैं हम. अभी उधर जा रहे हैं क्या? हाँ मैं भी. साथ में. हाँ जी साथ में हम भी आए. चलो चलो ना, उसमें क्या कोई दिक्कत नहीं. चलो चलो चलो, कोई दिक्कत नहीं. चलो ನಮ್ಮ ಜೊತೆ ಬರ್ತಾರಂತವ್ರು. ಚಲೋ. ಎಲ್ಲ ಹುಡುಗರು ಸಿಕ್ಕಿದ್ರಲ್ಲ, ನಿಮ್ಮ ಜೊತೆ ಬರ್ತೇವೆ ತ್ರಯಂಬಕೇಶ್ವರಗೆ ಅಂತಂದ್ರೆ ಬರ್ರಿಪ್ಪ, ನಾವು ಹೊಂಟೆ ನೀವು ಬರ್ರಿ. ಅದ್ರಾಗ ಏನು ಹೊಸದೈತಿ, ಅವರಿಂದ ಬರತ್ತಾರೆ. ಬರಲಿ ಬರಲಿ. ಒಂದು ಕಾಲೇಜ್ ನಾವು ಕಲ್ತಿದ್ದು ಅಡ್ವಾನ್ಸಾಗಿ ಬಿಡ್ರಿ. ಬಟ್ ಸೂಟಿಗೆಲ್ಲ ಬಂದಾಗ ಹಿಂಗೆ ನಮ್ಮ ದೋಸ್ತರು ಧಾರವಾಡದಾಗಿದ್ದ ಹಿಂಗೆ ಕರ್ಕೊಂಡು ಹೋಗ್ತಿದ್ರೆ ಸ್ಕೂಟಿ ಮ್ಯಾಗ 3 ಜನ, ಬೈಕ್ ಮ್ಯಾಗ ಒಂದು 3 ಜನ, ಒಂದು ಕ್ಯಾಮ್ರಾ ತೊಗೊಂಡು ಹೋಗಿ ಫೋಟೋಶೂಟ್ ಮಾಡ್ತಿದ್ವಿ. ಸೈಕಪ್ಪ ಈ ಪಾಪಿ ಹುಡುಗರು ನೋಡೋದಂಗೆ ಅವ ನೆನಪು ಬರೋದೈತಿ. ಓದಾತಾರಂತೆಲ್ಲ, ಏನು ಓದಾತಾರ ಕೇಳಿದ. ನಾಸಿಕ್ದಾಗ ಓದಾತಾರಂತ. ಎಲ್ಲಿ ಹೊಂಟ್ರಪ್ಪ ಅಂತ ತ್ರಯಂಬಕ ಹೊಂಟೇವಿ ಅಂತಂದ್ರೆ, ತ್ರಯಂಬಕೇಶ್ವರ ಹೊಂಟೇವಿ ಅಂತಂದ್ರೆ ಇದಕ್ಕೆ ಫೋಟೋಶೂಟ್ ಮಾಡೋಕೆ ಅಂತ. ಭಾರಿ ಬಿಡ್ರಪ್ಪ ಅಂತಂದೆ. ನಾವು ಮಾಡ್ತಿದ್ವಿ ಒಂದು ಕಾಲದಾಗ ಹಿಂಗೆ, ಈಗ ನೋಡತ್ತೇವೆ ಅಷ್ಟೆ. ಆಲ್ಮೋಸ್ಟ್ ಟೆಂಪಲ್ ಕಡೆ ಬಂದೇವಿ. ರೋಡ್ ಬಂದಿದ್ದು ಈ ಕಡೆಯಿಂದ ಹೋಗೋಣ. ಅದ್ರ ಮ್ಯಾಪ್ ಹೋಗೋದು ಈ ಕಡೆಯಿಂದನ. ಈ ಕಡೆ ತ್ರಯಂಬಕೇಶ್ವರ ರೀಚ್ ಆದ್ವಿ. ಗಾಡಿ ಇಲ್ಲೇ ಅವ್ರದ್ದು ಪ್ರಾಪರ್ಟಿ ಐತಂತ ಅಲ್ಲೇ ಪಾರ್ಕ್ ಮಾಡಿವಿ. ₹100 ನೋಡಕ್ಕೆ ಅಜ್ಜಿ ಪಾರ್ಕಿಂಗಿಗೆ. ಅಪ್ಪ ನಮ್ಮ ಹೆಲ್ಮೆಟ್ ಎಲ್ಲ ಈ ಡಬ್ಬೆಗೆ ಡಬ್ಬೆ ಹಾಕಿ ಮುಚ್ಚಿಟ್ಟಾಳ. ಆಮೇಲೆ ತೋರಿಸ್ನ ಅಜ್ಜಿನ. ಈಗ ಟೆಂಪಲ್ ಒಳಗಡೆ ಹೋಗೋಣ. ಟೆಂಪಲ್ ಕಳಸ ಕಾಣತ್ತಿಲ್ಲ ಮ್ಯಾಗ. ಬಿಸಿಲು ಭಾಳ ಐತಿ, ಬಟ್ ಶೆಕೆ ಇಲ್ಲ, ತಂಪೈತಿ. ಒಳಗೆ ಹೋಗೋನು. ಇಲ್ಲಿ ಈ ಚಪ್ಪಲಿ ಮಾಡುವ ಅಜ್ಜಿ ಕಡೆ ಬಿಟ್ಟು ಹೋಗ್ಬ. ಅಜ್ಜಿ ಹೊಡೆದ ಬಿಡ್ದಾಳಕಿ ಚಪ್ಪಲಿಗೆ. ಮತ್ತೆ ₹5 ಇಸ್ಕೊಂಡ್ಲಕ್ಕಿ ಜೋರ್ತಾಳ ಭಾಳ. ಕೇಳಕ್ಕೆ ಚಪ್ಪಲಿ ಇಡ್ಬೇಕು ಅಜ್ಜಿ. ಇಲ್ಲ ಅಜ್ಜಿ ಕಾಣೋಲ್ಲ. ಬೇಡ ಅಷ್ಟೇ ಕೇಳ. ಅಜ್ಜಿ ಅಲ್ಲಿ ಕುಂತ ನೋಡ್ರಿ ಕೆನ. ಹರೀಶ್ ಹೊಂಟ ನೋಡ್ರಿ. ಹಾಂ ಅಲ್ಲೇ. ಹಾಂ ಬಿಡಂಗಿಲ್ಲ.
इधर चलेगा? हाँ चलेगा। हाय बोलो इधर, हाय बोलो, हाय। ದರ್ಶನ ಮಾಡಕ್ಕೆ ಹೋಗಿದ್ವಿ. ಅನ್ಫಾರ್ಚುನೇಟ್ ದರ್ಶನದ ಲೈನ್ ಐಸ್ ಅರೌಂಡ್ 8 ರಿಂದ 9 ತಾಸು ಲೈನ್ ಐತಿ. ಇವತ್ತು ಸ್ಯಾಟರ್ಡೇ, ನಾಳೆ ಸಂಡೇ, ಅದ್ರ ಸಂಬಂಧ ಭಾಳ ರಶ್ ಐತಿ. ದರ್ಶನ ಹೊರಗಡೆಯಿಂದ ಮಾಡಿದ್ವಿ, ಒಳಗೆ ಹೋಗಿ ಮಾಡಲಿಲ್ಲ. ಗೊತ್ತಲ್ಲ, ಕರ್ಸ್ಕೋಬೇಕಾದ್ರೆ ಹೆಂಗಾದ್ರೆ ಕರ್ಸ್ಕೊತಾನ. ಇಲ್ಲಿ ಕೆಳಗೆ ಹಿಂದೆ ಅಜ್ಜಿ ಕುಂತಿದ್ರಲ್ಲ, ಹಿಂದೆ ಮೀನು ಅದ ನೋಡ್ರಿ. ಅಜ್ಜಿದ ಬಿಸ್ನೆಸ್ ಏನಂತಂದ್ರೆ ಇವು ಬ್ರೆಡ್ಡು ಉಂಡಿ ಬಂದು ಮಾಡ್ಕೊಂಬಂದಿರ್ತಾರೆ. ಅವ್ನು ಹಾಕೋದು 10 ರೂಪಾಯಿ ಕೊಡ್ತಾರೆ. ಹಿಂಗೆ ಫಿಶ್ ಅದ ನೋಡ್ರಿ, ಹೆವಿ ಫಿಶ್ ಅದ. ಹಿಂಗೆ 10 ರೂಪಾಯಿ ಕಾಲೇ ಮछली ಅವರ ಏನೋ ತೊಗೊಂಬಂದ್ರೆ ಇರೋ ಕೊಡತ್ತಾರೆ. ಓಕೆ, ಇಲ್ಲೇ ಹೋಗೋಣ ಸೂರತ್ ಕಡೆ. ನಾಳೆ ಬೆಳಗ್ಗೆ ಮತ್ತೆ ಬೇರೆ ಪ್ಲಾನ್ಸ್ ಇದಾವೆ. ಹೋಗೋಣ ಸೂರತ್ ಕಡೆ ಹೋಗೋಣ. ಟೈಮಿಂದ ದರ್ಶನ ಆಗೋದು ಬರೋದಿತ್ತಂತಂದ್ರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ ಬಿಟ್ಟು ತ್ರಯಂಬಕೇಶ್ವರಿಗೆ ಮಾತ್ರ ಈ ಡೇಟ್ಸ್ ಈ ವಾರದಾಗ ಬರ್ರಿ. ಇಲ್ಲಾಂದ್ರೆ ಭಾಳ ರಶ್ ಇರುತ್ತಂತೆ. ಆ್ಯಸ್ ಯೂಶುವಲ್ ಅಂತಿದ್ದೆಲ್ಲ. ಇವತ್ತು ಮಾರ್ಕೆಟ್ ಕುಂದಿರ್ತಂತಿಲ್ಲ, ಅಷ್ಟು ರಶ್ ಬರ್ತಂತೆ ಇವತ್ತು, ಸ್ಯಾಟರ್ಡೇ, ಸಂಡೇ ಆ್ಯಂಡ್ ಮಂಡೇ. ಫೈನಲಿ ತ್ರಯಂಬಕೇಶ್ವರ ಮುಗೀತ. ಸ್ಪರ್ಶ ದರ್ಶನ ಅಲ್ಲ, ಗರ್ಭಗುಡಿ ದರ್ಶನ ಸಿಗಲಿಲ್ಲ. ಹೊರಗಡೆನ ಕೈ ಮುಗಿದ್ವಿ. ಯಾಕಂತಂದ್ರೆ ಫ್ರೀ ಪಾಳೆ ಬೆಳಗ್ಗೆ ಯಾರೋ 7 ಗಂಟೆ ಹೋಗಿದ್ರಂತ, ಈಗ ಹೊರಗೆ ಬಂದಾರ. ಸರಿ, ರೊಕ್ಕ ಕೊಟ್ಟಾರ. ಆಮೇಲೆ ಇನ್ನು ಎಷ್ಟೋ ಕಡೆ ಜನ ಬೆಳಗ್ಗೆ 6 ಗಂಟೆ ಹೋದ್ರೆ ಇನ್ನು ಅವರು ಈಗ ಬರ್ತಾರೆ. ಆಲ್ಮೋಸ್ಟ್ 2 ಅಷ್ಟಾಗೈತಿ. ನಮ್ಮ ಕಡೆ ಅಷ್ಟು ಟೈಮ್ ಇಲ್ಲ. ಕಷ್ಟಪಟ್ಟು ಹೋದ್ವಿ ಭೀಮಾಶಂಕರ್ಗೆ. ಚಲೋ ಆಯ್ತು ದರ್ಶನ, ಆರಾಮಾಗಿ ಬೆಳಗ್ಗೆ ಹೋಗಿ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಬಂದ್ವಿ ಭೀಮಾಶಂಕರದ. ಈಗ ನಾಸಿಕಿಗೆ ರಾಕೆಟ್ಗಂತ ಬಂದ್ವಿ. ರಾಕೆಟ್ ಹಂಗೆ ಸರ್ರ ಪರ್ರ 290 ಕಿಲೋಮೀಟ್ರನ್ನ 2.5 ತಾಸು ಹೊಡೆದ್ವಿ. 2.5-3 ತಾಸಾಗ ಆಲ್ಮೋಸ್ಟ್. ಹಿಂಗೆ ಈಸಿಯಾಗಿದ್ದು ನಡೆಯಂಗಿಲ್ಲಪ್ಪ. ಇರಲಿ, ಮತ್ತೆ ನಾವು ಯಾವಾಗ ಕರ್ಸ್ಕೊತಾನ ನೋಡೋ ಮುಂದೆ. ದರ್ಶನ ಆಗಿಲ್ಲ ಅಂತಲ್ಲ, ದೇವ್ರು ನೋಡಿದೆ, ನನ್ನ ಸ್ವಂತ ಕಣ್ಣಾರ ನೋಡಿದೆ. काय झालं? यूट्यूब चॅनल आहे इथं बघ, डॉक्टर वेलेन ट्रॅव्हलर. इन्स्टा पण आहे. मी टाकू, सांगतो ना, टाक Dr. हां, हे का? हो 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 हो. ಏನಾಗೈತಿ ಹಿಂಗ ಬಂದು ಹೆಟ್ಯಾನ ಕಾರ ಅವ. ಹಾಂ, ಏನು ಅವಂಗಾಗೈತೆ, ನನಗೇನಾಗೈತಿ? हाँ मतलब काय नहीं हो रहा, तुम्हें क्या हुआ गाड़ी को? आपको नहीं लगा? मेरे को कुछ नहीं लगा. आराम से क्यों? ऐसे क्यों? ऐसे क्यों? क्या टेंशन में है क्या कुछ? नहीं, कोई टेंशन, फिर कोई टेंशन, मैं कुछ नहीं बोलने वाला, टेंशन मत लो. कोई टेंशन नहीं है. हाँ कैमरे में देख रहा था, मैं समझा निकल गया गाड़ी वो, इसलिए. ठीक है, आराम से गाड़ी चलाओ. निकल गया इसलिए आया. ठीक है, आराम से गाड़ी चलाओ. ठीक है, ठीक है जी ಅಂತ ಹೇಳಿದೆ. ಹಾಂ, ಅವ್ರದ್ದು ಗಾಡಿ ಇದೆ ಹಿಮಾಲಯ 450. ಹೊಂಟಿದ್ದವರು ವರ್ಲ್ಡ್ ಟೂರಿಗೆ ಹೊಂಟ್ರೆ, ವರ್ಲ್ಡ್ ಟೂ ರೈಡ್ ವಿತ್ ಯು ವಿ ಅಂತ. ನಿನ್ನೆ ನಮಗೆ ಇವರು ಭೀಮಾಶಂಕರದಾಗ ಸಿಕ್ಕಿದ್ರೆ, ಈಗ ಮತ್ತೆ ವಾಪಸ್ ನಮಗೆ ತ್ರಯಂಬಕೇಶ್ವರ ಸಿಕ್ಕಾರ. ಅವರು ಇಲ್ಲಿ ಸ್ಟೇ ಮಾಡಿಬಿಟ್ರೆ ಮತ್ತೆ ಓಂಕಾರೇಶ್ವರ ಹೋಗ್ತಾರಂತೆ. ಓಂಕಾರೇಶ್ವರ ಮುಗಿತಂದು ಅವ್ರದ್ದೆಲ್ಲ 12 ಜ್ಯೋತಿರ್ಲಿಂಗ ಮುಗಿತಂತ. ಇಲ್ಲೇ ಅದಾರ ಗಿರಿ ಬ್ರೋ. ಹಾಯ್ ಬ್ರೋ. ವರ್ಲ್ಡ್ ಟೂರ್ ಮಾಡತ್ತಾರೆ. ಈಗ ನೆಕ್ಸ್ಟ್ ವೀಸಾಗೆ ವೇಟ್ ಮಾಡ್ತಾರೆ. ಚೈನಾಗೆ ಹೊಂಟ್ರೆ, ಚೈನಾ ವೀಸಾ ಫೆಬ್ರವರಿಗೆ ಬರುತ್ತೆ. ಅಲ್ಲಿ ಮಟ್ಟ ಮತ್ತೊಂದು ರೌಂಡ್ ಇಂಡಿಯಾ ಮುಗಿಸ್ತಾರೆ. ಗುಜರಾತ್ ರಾಜಸ್ಥಾನ ಬಂದು ಮುಗಿಸ್ಯಾರ. ಈಗ ಲಾಸ್ಟ್ ಒಂದು 2 ಜ್ಯೋತಿರ್ಲಿಂಗ ಅದಾವ, ಒಂದು ಮುಗಿಸ್ಕೊಂಡು ನೆಕ್ಸ್ಟ್ ಚೈನಾ. ಓಕೆ ಬ್ರೋ, ಸಿಗೋಣಂತೆ ಮತ್ತೆ. ಡನ್ ಕೊಡಿ. ಮಳೆ ಬಂದಾಗ ಏನು ಮಾಡ್ತೀರಾ? ಜಾಕೆಟ್ಸ್ ಇದಾವಲ್ಲ, ಅಲ್ಲ ಇದು ಯಾವುದು ಇದು ಇದೆಯಲ್ಲ, ಅದು ಬ್ಲೂ ಸ್ಟಿಕ್ಸ್.
ಇದೆಯಾ ಅದು? ಹಾಂ ಇದೆ ಎಲ್ಲ, ಈಗ ಏನಿಲ್ಲ ಅಂತ ಹಾಕಿಲ್ಲ ಅಷ್ಟೇ. ಅಲ್ಲಲ್ಲ ಕವರ್ ಥರ ಬರುತ್ತಾ ಅಲ್ಲ ಇದು ಅದು ಕವರ್ ಇದೆ. ಅವಾಗ ವಾಯ್ಸ್ ರೆಕಾರ್ಡಿಂಗ್ ಇಲ್ಲ, ವಾಯ್ಸ್ ರೆಕಾರ್ಡಿಂಗ್ ಬ್ಲೂ ಆರ್ಮರ್ ರೆಕಾರ್ಡಿಂಗ್ ಮಾಡುತ್ತೆ. ಬ್ಲೂಟೂತ್ ಕನೆಕ್ಟ್ ಆಗುತ್ತೆ. ತ್ರಯಂಬಕೇಶ್ವರ ಬಿಟ್ಟಿವಿ. ನೆಕ್ಸ್ಟ್ ಸೂರದಿಂದ ಹೋಗಿ ಹಜಾರೆ ಅಂತ ಊರು ಬರ್ತಾ ಊರಿಗೆ ಹೋಗ್ಬೇಕಂತ ಮಾಡೀವಿ. ಈಗ ಆಲ್ಮೋಸ್ಟ್ 234 ಕಿಲೋಮೀಟ್ರ್. ರೀಚಿಂಗ್ ಟೈಮ್ 10:40 ಐತಿ, ಅಂದ್ರೆ 5 hours 46 minutes ಜರ್ನಿ ಐತಿ. ವೆರಿ ಲಾಂಗ್ ಜರ್ನಿ. ಮತ್ತು ಇವತ್ತು ಆಲ್ಮೋಸ್ಟ್ ನಾವು ಒಂದು 260 ಕಿಲೋಮೀಟ್ರ್ ಹೊಡೆದೇವಿ. ಈಗ ಇನ್ನು ಹುಡುಕಿ 234 ಆಲ್ಮೋಸ್ಟ್. ಮತ್ತು ಅದು ಹೆಂಗಂದ್ರೆ ಎಲ್ಲ ಗೂಗಲ್ ಮ್ಯಾಪ್ ಹೇಳ್ದಂಗೆ ಇರಂಗಿಲ್ಲ, ಹೆಚ್ಚು ಕಡಿಮೆ ಆಗ್ತಿರುತ್ತೆ. ನಾವು ಹಿಂಗೆ ಹೇಳ್ದಂಗೆ ಅದು ಯಾವತ್ತೂ ಆಗಂಗೆ ಇಲ್ಲ ಎಷ್ಟು ಕಿಲೋಮೀಟ್ರ್. ಈಗ ಜಸ್ಟ್ ಫ್ರೆಂಡ್ ಬಿಟ್ಟಾದ್ರಿ ಗಿರಿ ಅಂತ ಹೇಳಿ ಅವ್ರು ಓಲ್ಡ್ ಟೂರ್ ಹೊಂಟ್ರೆ ಅದ್ರ ರೆಕಾರ್ಡು ಮಾಡತ್ತಾರ ಅವ್ರು. ಸೊ ರೆಕಾರ್ಡ್ ಅಂತಂದ್ರೆ ನಾಟ್ ವೀಡಿಯೋ ರೆಕಾರ್ಡ್ ಮಾಡತ್ತಿಲ್ಲ, ಅವ್ರು ಯಾವುದೋ ಬುಕ್ಕಿಗೆ ರೆಕಾರ್ಡ್ ಮಾಡತ್ತಾರ. ಅದನ್ನ ಭೇಟಿಯಾಗಿ ಬಂದೀವಿ. ಅವರು ಸಪೋರ್ಟ್ ಮಾಡಿದ್ರೆ ಭಾಳಷ್ಟು ಕಾಂಟ್ಯಾಕ್ಟ್ಸ್ ಕೊಟ್ಟರೆ ನಮ್ಮ ಗುಜರಾತಾಗ ಅಡ್ಡಾಡಕ್ಕೆ. ಅವರೆಲ್ಲ ಮುಗಿಸ್ಯಾರ. ಅವ್ರ ವೀಸಾ ಲೇಟ್ ಆಗಿದ್ದ ಸಂಬಂಧ ಚೈನಾಗೆ ಎಂಟ್ರಿ ಕೊಟ್ಟಿಲ್ಲ. ಅವ್ರು ಚೈನಾಯಿಂದ ರಷ್ಯಾದಿಂದ ಮತ್ತು ಈ ಕಡೆ ಯುರೋಪ್, ಸೌತ್ ಆಫ್ರಿಕಾ, USA, UK, ಚಿಲ್ಲಿ, ಹಾಲೆಂಡ್, ಲಂಡನ್ಗೆಲ್ಲ ಹೋಗೋರದಾರ ಅವ್ರು ಹೇಳಿದ ಪ್ಲ್ಯಾನ್ಸ್ ಅಷ್ಟೇ ಅರ್ಧಂಬರ್ಧ ಮಾತಾಡಿದ್ರೆ ನಾವು ಟೈಮ್ ಸಿಕ್ಕಿಲ್ಲ. ಯಾಕೆ ನಾವು ಮೂವ್ ಆಗ್ತಿರ್ಬೇಕು. ಅವರು ವರ್ಕ್ ಫ್ರಮ್ ಹೋಮ್ ತೊಗೊಂಡು US ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊತ ಮಾಡ್ತೇನೆ ಅಂತ ಹೇಳಿದ್ರು. ಫೈನ್, ವೆಲ್ ಆ್ಯಂಡ್ ಗುಡ್. ನಾವೀಗ ಏನು ಮಾಡ್ಬೇಕಂದ್ರೆ ಅವ್ರಿಗೆ ಬೆಸ್ಟ್ ವಿಷಸ್ ಹೇಳ್ಕೊತ ಅವ್ರಿಗೆ ಸಪೋರ್ಟ್ ಮಾಡ್ಕೊತ ಲೆಟ್ಸ್ ಮೂವ್ ಟು ಸೂರತ್. ಆ್ಯಕ್ಚುಲಿ ಅಲ್ಲಿ ಇದು ಬಿಟ್ಟಾದ್ಮ್ಯಾಗ, ತ್ರಯಂಬಕೇಶ್ವರ ಬಿಟ್ಟಾದ್ಮ್ಯಾಗ ಒಂದು 25 ಕಿಲೋಮೀಟರ್ ಆದ್ಮ್ಯಾಗ ನಿದ್ದೆ ಭಾಳ ಬರಾಕತ್ ಬಿಡ್ತ. ಅದಕ್ಕೆ ಇಬ್ಬರು ಮ್ಯಾಟ್ ಹಾಸ್ಕೊಂಡು ಮುಕೊಂಡ್ಬಿಟ್ವಿ. ಗಿಡದ ಕೆಳಗೆ ಯೋಗ ಮ್ಯಾಟ್ ಹಾಸ್ಕೊಂಡು ಮುಕೊಂಡ್ಬಿಟ್ವಿ. ಮುಕೊಂಡು ಒಂದು 20-25 ನಿಮಿಷ ಮುಕೊಂಡ್ವಿ ಫುಲ್. ಮತ್ತೆ ಅದು ಫ್ರೆಶ್ ಆದ್ವಿ. ಮತ್ತು ಅದು ಫ್ರೆಶ್ ಆದ್ಮ್ಯಾಗ ಮತ್ತೀಗ ಹೊಡ್ಯಾತೇವೆ. ಈಗ ಇದು ಕನ್ವೇಲ್ ಜವಾರ್ ರೋಡ್ ಅಂತೇಳಿ ಹೊಸದಾಗಿ ರೋಡ್ ಮಾಡ್ರಿನ ನೋಡ್ರಿ. ಎಷ್ಟೊತ್ತು ಮುಗ್ದ ಬಿಡ್ತು ನೋಡ, ನಶೀಬ್ ನೋಡೋದು ಎಷ್ಟು ಖರಾಬ್ ಐತಿ. ಹಾಂ, ಹಿಂದ್ಗಡೆ ರೋಡ್ ಮಾಡ್ಯಾರ, ಅನ್ನಾವತ್ ರೋಡ್ ಮಾಡ್ಯಾರ. ಇದು ಹೊಸ ರೂಟ್ ಇದೆ. ಅಂದರೆ ಮೊದಲ ಇದು ರೋಡ್ ತೋರ್ಸಂಗಿಲ್ಲ. ನೀವು ಜವಾರ್ ಅನ್ನೋ ಊರಿಗೆ ಬಂದಾಗ ಸ್ಟೇಟ್ ತೋರಿಸುತ್ತೆ ಸೂರತ್. ರೈಟ್ ತೊಗೊಂಡಾಗ ಈ ರೋಡ್ ಬರುತ್ತೆ. ಆ್ಯಕ್ಚುಲಿ ಅದು ಸ್ಟೇಟ್ ಹೋದಂತಂದ್ರೆ ಅರೌಂಡ್ 65 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಆಮೇಲೆ ಒಂದು ಎಕ್ಸ್ಟ್ರಾ ಒಂದು 30-35 ಕಿಲೋಮೀಟ್ರ್ 30-35 ಮಿನಿಟ್ಸ್ ಜಾಸ್ತಿ ಆಗುತ್ತೆ ಈ ರೋಟಿಂದ. ಇಷ್ಟೊತ್ತು ತನಕ ನಾವು ಗಾಡಿ ಹೊಡೆದಿದ್ದು ಫುಲ್ ಹೆವಿ ಇತ್ತು. ಸಾರಿ, ರೋಡ್ ಹೆವಿ ಇತ್ತು. ಯಪ್ಪ, ಧೂಳು ಎಸ್ಮಾಡ್ಯಾಡಪ್ಪ, ನಾನ್ ಸೆನ್ಸ್. ಹಾಂ, ಲೈಟ್ ಮಾತ್ರ ನಾವು ಹೊಂಟು ಅಂತಂದ್ರೆ ಫುಲ್ ಎಲ್ಲರಿಗೂ ಬೆಳಕು ತೊಗೊಂಡು ಹೊಂಟೇವಿ. ಸೂರ್ಯನ ಹಿಡ್ಕೊಂಡು ಹೊಂಟಂಗೆ ಕಾಣತ್ತಿದೆ ನೋಡಿ. ಇಡೀ ಫುಲ್ ಎಲ್ಲ ಖಲಾಸ. ಯಾವರ ಮುಂದೆ ಬಂದರೆ ಖಲಾಸ ಅವ. ಆ ಪರ ಹಿಡ್ಕೊಂಡೇವಿ. ಮರ್ಸಡೀಸ್ HJG ಲ್ಯಾಬ್ಸ್ ಇವ ನೋಡ್ರಿ. ಯವ್ವ, ಧೂಳು ಪಾಳ ನೋಡಿ ಸಾಕಾಗ್ಬಿಟ್ಟೈತಪ್ಪ. ಯವ್ವು, ರೋಡ ಇಲ್ಲ ಐತಿ. ಆ ಪರಿ ಧೂಳಂದ್ರೆ ರೋಡ ಕಾಣವಲ್ತ. ನಾನಂತೂ ಲೈಟಿನ ಮೇಲೆ ಹೊಡ್ಯಾತ್ಬಿಟ್ಟೇನಿ. ಹೋದಂತ ಹೇಳಿ. ಯವ್ವ ಎಲ್ಲ ಇವನ್ ಸಂಬಂಧ ನೋಡೋದು ಆಗಿದ್ದು. ಮುಂದೆ ನಿಂತ್ಬಿಟ್ಟಾನ. ಈ ಕಡೆ ಹೋಗಲ್ಲ, ಆ ಕಡೆ ಹೋಗಲ್ಲ. ನಾ समझ में आता कि नहीं, गाड़ी धीरे चलाना करके अकल नहीं है क्या इतने लोगों को बिठा के? क्या रेस लगा रहा क्या इधर? कुछ होता तो बच्चों को? कहाँ लाइसेंस कहाँ है तेरा? लाइसेंस कहाँ है? समझना है ना थोड़ा। नहीं सॉरी मत बोलो। अरे यार मेरे स्पीड पे तू क्यों कॉम्पीट कर रहा है? आराम से क्यों, बच्चों को लेके क्यों ये करना? गाड़ी स्टार्ट नहीं हो रहा। क्या हो रहा? रुक थोड़ा, पानी चाहिए क्या? पानी नहीं पियो। पियो पानी पियो। पी लो। मैं क्या डांटने के लिए नहीं है, तेरा अच्छे के लिए बोल रहा हूँ, उतना ही। आराम से बैठो, थोड़ी देर बैठो, आराम से बैठो। कुछ हुआ क्या गाड़ी को? बंद कर गाड़ी। कहाँ है चाबी? लगा तो नहीं किधर? तुमको भी नहीं लगा? चाहिए पानी? पानी चाहिए? ठीक है, चलता है, आराम से जा, ठीक है, गड़बड़ी मत कर।
ಏನು ಹುಡುಗರು ಏನೋ ಯಪ್ಪ ಹೆಂಗೆ ಹೊಡೆದ ಗೊತ್ತವ. ಅಯ್ಯೋ ನೆಕ್ಸ್ಟ್ ಲೆವೆಲ್ ಹೊಡೆದವ. ಹೋಗಿ ಟಾಟಾ ಸಿ ಹುಡುಗರು ಅದಾರ ಬಿಟ್ರೆ ಏನು ಇಲ್ಲೇ ಇಲ್ಲ. 4 ಜನ ಹಾಕ್ಕೊಂಡು ಹೊಡ್ಯಾತಾನ. ನಾನು ಒಂದೆರಡು ಸತಿ ನನ್ನ ಹಿಂದೆ ಬಂದವ. ನಾನು ಅವ್ನ ಬಾಡಿಗೆ ಹೊಂಟಾಬಿಟ್ಟು ನನ್ನ ಬಾಡಿಗೆ ನನ್ನ ಬಾಡಿಗೆ ನಾನು ಕ್ರೂಸ್ ಮಾಡತ್ತೀನಿ. ಅನ್ನೆಸೆಸರಿಲಿ ಬಂದು ಹೆಂಗೆ ಹೆಟ್ಟಿದೆ ಗೊತ್ತವ ಟಾಟಾ ಎಸಿಗೆ. ಕಲಾಸ್ ಹಾಕಿದ, ಹೆಲ್ಮೆಟ್ ಇಲ್ಲ ಏನಿಲ್ಲ. ನೋಡ್ರಿ ಮನ್ಯಾಗ ಹೇಳಿ ಕಳಿಸಿರ್ತಾರೆ. ನಮ್ಮ ಪರ್ಸನಲ್ ಗೇರ್ಸ್ ಇರ್ತಾವೆ, ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇರ್ತಾವೆ. ಅದ್ರ ಪ್ರಕಾರ ನಾವು ಕ್ರೂಸ್ ಮಾಡ್ತಿರ್ತೀವಿ, ಅದ್ರ ಪ್ರಕಾರ ನಾವು ಸ್ಪೀಡ್ ಹೊಡಿತಿರ್ತೀವಿ. ನಮ್ಮ ಗಾಡಿಗೆ ಎಷ್ಟು ಕಂಟ್ರೋಲ್ ತೊಗೋತೈತಿ ನಾವು ಅಷ್ಟು ಗೊತ್ತಿಡ್ಕೊಂಡು ನಾವು ಅಷ್ಟು ಹೊಡಿತಿರ್ತೀವಿ. ಯಾರೋ ಒಬ್ರು ಹೊಡ್ಯಾತಾರ ಅಂತ ಹೇಳಿ ಅದೇ ಸ್ಪೀಡ್ ನಾನು ಹೊಡಿತೀನಿ ಅಂತಂದ್ರೆ ಹೇಳ್ಬೋದು. ನಿಮ್ಮ ಕೆಪಾಬಿಲಿಟಿ ಐತಾ, ನಿಮ್ಮ ಗಾಡಿ ಕಂಟ್ರೋಲ್ ಮಾಡೋ ಕೆಪಾಬಿಲಿಟಿ ಐತಾ, ಅಥವಾ ನಿಮ್ಮ ಗಾಡಿ ಅಷ್ಟು ಹೋಗುತ್ತಾ? ಏನಾಗುತ್ತೆ? ಹೆಲ್ಮೆಟ್ ಏನಿಲ್ಲ, 3 ಜನ ಹಿಂದೆ ಕುಂತಾರ, ಅವೊಬ್ಬ 4 ಜನ ನಡ್ಗತಾನ. ಗಾಡಿ ಯಾಕೆ ಸ್ಟಾರ್ಟ್ ಆಗೋದು ನನಗೆ ಕೇಳತ್ತಾನ. ಹೆದರಿಕೆ ಏನು ಕೇಳತ್ತಾನ ಅವಂಗ ಗೊತ್ತಿಲ್ಲ. ಹೆಲ್ಮೆಟ್ ಇಲ್ಲ ಏನಿಲ್ಲ. ಇಲ್ಲಪ್ಪ ನೀ ನನ್ನ ನೋಡಿ ನಾನು ಯಾರೋ ಒಬ್ಬ ಸ್ಪೀಡ್ ಹೊಂಟಾನ, ಯಾರೋ ಒಬ್ಬ ಫುಲ್ಲಿಂಗ್ ಇದು ಹೊಂಟಾನ, ನಾನು ಹಿಂದೆ ಮುಂದೆ ಅನ್ಕೊಂಡು ಹೋದ. ಏನದು ಮುಂದೆ ಬ್ರೇಕ್ ಹಿಡಿದಿಲ್ಲ. ಟಾಟಾ ಎಸಿಗೆ ಹೋಗಿ ಗುದ್ದಿದ್ದ. ಜಸ್ಟ್ ಮಿಸ್. ತಲೆ ಹೊಡ್ಯಾಕೆ ಭಾಳ ಇದ್ದೇ ಇಲ್ಲ. ಜಸ್ಟ್ ಮಿಸ್. ತಲೆ ಹೊಡೆದ್ರೆ ಮುಗೀತು. 2 ಹೋಳಾಗಿತ್ತದ. ಸೊ ಏನು ಹಿಂಗೆ ಮಾಡಕತ್ತ ನಾವು ನಮ್ಮ ಜಾಗೃತಿ ನಾವು ತಿಳಿಸ್ಬೇಕು. ಎಲ್ಲಂದ್ರೂ ನೋಡ ಮಹಾರಾಷ್ಟ್ರದಾಗ ಎಲ್ಲೂ ಯಾರೂ ಹೆಲ್ಮೆಟ್ ಹಾಕ್ಕೊಂಡಿದ್ದಿಲ್ಲ. ಹೌದು ಅವ್ರ ಪರ್ಸನಲ್, ಬಟ್ ಅವ್ರು ಒಂದು ರೇಂಜಿಗೆ ಇದ್ದರು. ಇಲ್ಲಿ ಗುಜರಾತ್ ಎಂಟ್ರಿ ಇದು, ಮಹಾರಾಷ್ಟ್ರ ಗುಜರಾತ್ ಬಾರ್ಡ್ರ್ ಆಲ್ಮೋಸ್ಟ್. ಇಲ್ಲಿ ಬಂದ ಕೂಸ್ನ ಖಲಾಸ್ ಬರ್ರಿ ಇವ್ ಒಬ್ಬನೇ ಅಲ್ಲ, ಎಷ್ಟು ಜನ ಮಾಡ್ಕೊಂಡು ಹೋದ್ರು ಹಂಗೆ. ಬ್ರೋ ನಂದು ಬೇರೆ ಬ್ರೋ, ನಮ್ಮ ರೈಡರ್ಸ್ ಬೇರೆ ಇರುತ್ತೆ. ನಮ್ದೊಂದು ಪರ್ಸ್ನಲ್ ಎಜೆಂಡಾ ಇರುತ್ತೆ, ಪರ್ಸನಲ್ ಡೆಸ್ಟಿನೇಷನ್ ಇರುತ್ತೆ, ಪರ್ಸನಲ್ ಏನಾರ ಒಂದು ಇದ್ದೇ ಇರುತ್ತೆ. ಆ ಸೇಫ್ಟಿ ಗೇರ್ಸ್ನ ಯೂಸ್ ಮಾಡ್ತಿರ್ತೀವಿ. ನೀ ಏನೂ ಇಲ್ಲ, ಹೆಲ್ಮೆಟ್ ಇಲ್ಲ, ಏನೂ ಇಲ್ಲ, ಬರ್ರ ಇವ್ರು ಕಾಂಪಿಟೇಷನ್ ಕೊಡ್ಬೇಕು. ನಿಂಗೆ ಕಾಂಪಿಟೇಷನ್ ಕರೆದವ್ರು ಯಾರು ಅಷ್ಟು ಗೊತ್ತಾಗಲ್ಲ. ನಮ್ಮ ಮನೆ ಹೇಳಿ ಬಂದೆ, ನೀವು ಮನೆ ಹೇಳಿ ಬಂದೇನ? ಅಟ್ಲೀಸ್ಟ್ ಆ ಅವೇರ್ನೆಸ್ ಇರಬೇಕು, ಅದು ಕಾಮನ್ ಸೆನ್ಸ್ ಇರಬೇಕು. ಇಲ್ಲಪ್ಪ ಹಿಂಗೆ ಮಾಡಬಾರ್ದು. ಅವ್ರಿಗೆ ಇದನ್ನ ಪ್ರೀತಿ ತೋರಿಸಿ, ಸಪೋರ್ಟ್ ತೋರಿಸಿ ಮುಗಿತಲ್ಲೇ ಸಾಕಲ್ಲ. ಹಿಂಗೆ ಮಾಡ್ದ ಅವಶ್ಯಕತೆ. ಅವು ಹೆಂಗೆ ಬಿದ್ದ ಅಂದ್ರೆ ಹೇಳ್ತೀನಿ, 3ಕ್ಕೆ 3 4 ಜನ ಅದರ ಸ್ಪಾಟ್ ಹೋಗಿದ್ರು ಅವ್ರು. ಈಗ ಜಸ್ಟ್ ಯುಎನ್ಗೆ ಬಂದೇವಿ. ಟೈಮ್ ಬಂದುಬಿಟ್ಟು ಅರೌಂಡ್ 10:52 ಅಂದ್ರೆ 11 ಗಂಟೆ ಆಗೈತಿ. ಈಗ ನಾವು ಆ್ಯಕ್ಚುಲಿ ಇಲ್ಲೇ ರೂಮ್ ಹುಡುಕ್ಬೇಕೀಗ. ಬಟ್ ಇದು ಏರಿಯಾ ನೋಡಿದ್ರೆ ಹೆವಿಲಿ ಇಂಡಸ್ಟ್ರಿಯಲ್ ಏರಿಯಾ. ನಾವು ಹೋಗ್ಬೇಕಾದ್ರೆ ಹಸಿರ ನಾಳೆ ಬೆಳಗ್ಗೆ. ಈಗ ಅಲ್ಲಿ ಹೋದ್ವಿ ಅಂತಂದ್ರೆ ರೂಮ್ ಸಿಗಂಗಿಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ನೋಡತ್ತೀವಿ. ಮಾರ್ನಿಂಗ್ 1 ತಾಸು ರೈಡ್ ಇರ್ತಾ ಹೊಡೆದ್ರ ಅಂತ ಹೇಳಿ. ಸದ್ಯ ಊಟನೂ ಊಟನೂ ಮಾಡಿಲ್ಲ. ಟೈಮ್ ಆಯ್ತು, ಇನ್ನೇನು ರೆಸ್ಟ್ ಮಾಡ್ಬೇಕು. ನಾಳೆ ನಾವು ಆ್ಯಕ್ಚುಲಿ ಹಜೀರಾದಾಗ ಫೆರಿ ರೈಡ್ ಹೋಗಿ ಇನ್ನೊಂದು ಪಾರ್ಟ್ ಆಫ್ ದ ಗುಜರಾತ್ ರೀಚ್ ಆಗ್ಬೇಕಂತ ಮಾಡೀವಿ. ಹೋಗಿ ಅಲ್ಲಿ ಇಚ್ಛಾಪುರ್ ಅಂತ ಬರುತ್ತೆ, ಅಲ್ಲೇ ರೂಮ್ ಮಾಡ್ಬೇಕು. ಹರೀಶ್ ಒಯ್ಯೋದವ್ರಿಗೆ ಫೋನ್ ಹಚ್ಚಿ ಮಾತಾಡ್ಕೊಂಡು ಹೊಂಟಾನ. ಅವ್ರು ನೋಡಿದ್ರೆ ಪೇಮೆಂಟ್ ಮಾಡೋಣ ಅದಾರೆ. ನಮ್ಗೆ ಒಯ್ಯೋದು ಬ್ಯಾಡ್ ಹಿಸ್ಟ್ರಿ ಐತಿ. ಯಾವಾಗ ನೋಡಿದ್ರು ಅಲ್ಲಿ ಪೇಮೆಂಟ್ ಮಾಡಿದ್ವಿ ಅಲ್ಲಿ ಹೋದ್ಮ್ಯಾಗ ರೂಮ್ಸ್ ಕೊಡೋಂಗಿಲ್ಲ. ಅವರು ರೂಮ್ಸ್ ಕೊಡೋಂಗಿಲ್ಲ ಅಂತ ನಾವು ಜಗಳ ಆಡ್ತೀವಿ. ನಾವು ಜಗಳ ಆಡ್ಕೊಂಡು ಮತ್ತೆ ವಾಪಸ್ ರಿಫಂಡ್ ಮಾಡ್ತಾರೆ. ರಿಫಂಡ್ ಮಾಡೋದಾದ್ರೆ ಎಲ್ಲರ ಇರಲಿ ರೂಮಲ್ಲಿ ಹಿಡ್ಕೊಂಡು ಕುಂದಿರ್ತಾರೆ ಹೇಳಿ. ನಾವು ತಿಳ್ಕೊಬೇಕಿತ್ತು, ಅಲ್ಲೇ ರೂಮ್ ಮಾಡ್ಬೇಕಿತ್ತು. ನಾವು ಮುಂದೆ ಸಿಗುತ್ತ ಬಾ ಅಂತಂದು ಇಲ್ಲೇ ರೈಟಿಗೆ ಒಂದು 2 ಕಿಲೋಮೀಟ್ರ್ ಹೋಗ್ಬಿಟ್ಟು ಅಂತಂದ್ರೆ ನಾಳೆ ಫೆರಿ ಬಂದ್ಬಿಡುತ್ತೆ. ಅಷ್ಟು ದೂರ ಬಂದ್ಬಿಟ್ಟಿವಿ. ಅಲ್ಲ ಮ್ಯಾಪ್ ಹಾಕ್ಕೊಂಡಿದ್ವಿ, ಹಂಗೆ ಬಂದ್ಬಿಟ್ಟಿವಿ. ರೂಮ್ ಸಿಗುತ್ತೆ ಅಂಥೇಳಿ ಇಲ್ಲಿ ನೋಡಿದ್ರೆ ರೂಮ್ ಇಲ್ಲ, ಏನಿಲ್ಲ. ಅಷ್ಟಿಗೆಲ್ಲ ರೂಮ್ ಹುಡುಕಿ ಒಂದೊಂದು ರೂಮ್ ಸಿಕ್ಕೈತಿ ಸಸ್ತಾದಾಗ. ಸಸ್ತ ಅಂದ್ರಾಗೇನೋ 1,000 ರೂಪಾಯಿ ಕೊಡ್ಬೇಕು. ಹರೀಶ್ ರೆಡಿ ಅದೇನಪ್ಪ? ನಂಗೆ ಲಗೇಜ್ ತೊಂಬರಕ್ಕೆ ಹಚ್ಚಿ ಅಣ್ಣ ರೆಡಿ ಆಗ್ಯಾರ. ಹಲ್ಲತ್ ನೋಡ್ರಿ ಯಾಪುರ ಆಗೈತೆ ಅಂದ್ರೆ ರೋಡ್ ಅಷ್ಟು ಖರಾಬ್ ಇತ್ತು. ರೂಮ್ ಸಿಕ್ಕೈತಿ. ಬಿಸಿನೀರು ಕೊಯ್ಲ್ ಹಚ್ಚಿ ಬಿಸಿನೀರಪ್ಪ ಶಬಾಷ್. 1,000 ರೂಪಾಯಿ ಕೊಟ್ಟು ಹಂಗೆ 6 ತಾಸು ಮುಕ್ಕೊಳಕ್ಕೆ ತಾಸಿನ ಲೆಕ್ಕ ಹಿಡಿದ್ರ. ಗುಡ್ ನೈಟ್. ನಾಳೆ ಬೆಳಗ್ಗೆ ಫೆರಿದಾಗ ಹೋಗ್ಬೇಕಾ? ಫೆರಿದಾಗ ಹೋಗೋದು ಏನಂತ ನೋಡೋಮಂತ. ಟಿಲ್ ದೆನ್ ಗುಡ್ ನೈಟ್. ಟಾಯ್ಲೆಟ್ ಕಾಣತೈತಿ.